ಮಳೆ ನೋಡಿ ಹೆಂಗೆ ಕ್ರೇಜಿ ಆಗಿ ಬರ್ತಾ ಇದೆ. ಹೇ ಗೈಸ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವಾಗ ಟೈಮ್ ಬಂದು ನೋಡ್ಬೋದು 11:30 ಆಗ್ತಾ ಬರ್ತಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇವತ್ತಿನ ಸೀನ್ ಏನಪ್ಪ ಆಗಿತ್ತಂದರೆ, ಬೆಳಗ್ಗೆನೇ ನಮ್ಮ ಅಮ್ಮನಿಗೆ ಎಲ್ಲೋ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅದಕ್ಕೇ ನಾನು ಎದ್ದಿದ್ದೇ ಲೇಟ್ ಆಯಿತು. ಸೊ ಅದಕ್ಕೆ ಅಲ್ಲಿ ಕರ್ಕೊಂಡೋಗಿದ್ದೆ. ಬಟ್ ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಮತ್ತು ಇವಾಗ ಮನೇಲಿ ಯಾರೂ ಇಲ್ಲ, ನೋಡ್ಬೋದು ಫುಲ್ ಖಾಲಿ ಹೊಡಿತೈತೆ ಮನೆಯೆಲ್ಲ. ಏನಕ್ಕಪ್ಪ ಅಂದರೆ ಇವಾಗ ನಮ್ಮಮ್ಮ ಹೇಳಿದ್ನಲ್ಲ, ಅಲ್ಲೆಲ್ಲೋ ಹೋಗಿದ್ದಾರೆ. ಮತ್ತು ನಮ್ಮ ಅಜ್ಜಿ ಬಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಮಾಮ ಮೇಲೆ ಮನಿಕೊಂಡಿದ್ದಾರೆ. ಅವಳು ನಮ್ಮ ತಂಗಿ ಫೋನ್ ನೋಡ್ತಾವಳೆ. ಅವಳು ಗೊತ್ತಲ್ಲ ಗಾಯ್ಸ್, ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಸ್ತು ಫೋನಲ್ಲೇ ಇರ್ತಾರೆ ಎಲ್ಲ ಹುಡುಗರು. ಹಾಗೆ ಇವಳು ಸಖತ್ ಫೋನ್ ನೋಡ್ತಾಳೆ. ಫೋನ್ ಇಲ್ಲ ಅಂದರೆ ಟಿ ವಿ ಇಲ್ಲಾಂದರೆ ಫೋನು. ಅದೆರಡೂ ಕೊಡಲಿಲ್ಲ ಅಂದರೆ ನನ್ನ ಕಂಪ್ಯೂಟ್ರ್ ಇದೆ, ಕಂಪ್ಯೂಟ್ರಲ್ಲಿ ಮಸ್ತು ಗೇಮ್ ಆಡ್ಕೊಂಡು ಕೂತ್ಕೊತಾಳೆ. ಮತ್ತು ನನ್ನ ಹಿಂದಿನ ಬಿಡೋದು ರೆಸ್ಪಾನ್ಸು ಚೆನ್ನಾಗೇ ಬಂದಿದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ಸು ಬ್ರೋ ವ್ಲಾಗ್ ಚೆನ್ನಾಗೇ ಇದೆ, ಮತ್ತು ಸ್ವಲ್ಪ ಸಜೆಷನ್ ಕೂಡ ಹೇಳಿದ್ದಾರೆ. ಲೈಕ್ ಮ್ಯೂಸಿಕ್ನ ಆ್ಯಡ್ ಮಾಡು, ಲೈಕ್ ಫನಿ ನಗ ಥರ ಮ್ಯೂಸಿಕ್ಕು, ಮತ್ತು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡು, ಫನಿ ಕ್ಲಿಪ್ಸು ಆ ಥರ ಮಧ್ಯದಲ್ಲಿ ಅಂತ. ಸೊ ಟ್ರೈ ಮಾಡ್ತೀನಿ ನಾನು ಆ ಥರ ಏನಾದರೂ ಸಿಚುವೇಶನ್ ಕ್ಲಿಪ್ಸಲ್ಲಿ ನಾನು ಅದನ್ನು ಅಲ್ಲಿಗೆ ಹಾಕೋಕ್ಕೆ. ಮತ್ತು ಇವಾಗ ನನಗೆ ಯಾಕೋ ಗೊತ್ತಿಲ್ಲ, ಆಮ್ಲೆಟ್ ತಿನ್ನಬೇಕು ಅನ್ನಿಸ್ತೈತೆ. ಏನಕ್ಕಂದರೆ ಮಸ್ತು ಬೆಳಗ್ಗೆನೆ ಮಾರ್ಕೆಟಿಂದ ಹೋಗಿ ಫ್ರೆಶ್ ಆಗಿ ಮೊಟ್ಟೆನ ತಂದಿದ್ದಾರೆ, 2 ಕ್ರೇಟು ನೋಡಿ ಮಸ್ತು. ಸೊ ಅದಕ್ಕೇ ನಾವೇನೇ ಅನ್ಬಾಕ್ಸಿಂಗ್ ನಾವೇನೇ ಫಸ್ಟು ಬೋಣಿ ಮಾಡಿಬಿಡೋಣ ಆಮ್ಲೆಟ್ ಹಾಕ್ಕೊಂಡು ಬನ್ನಿ. ಗೈಸ್, ಇವಾಗ ಸ್ವಲ್ಪ ಆಮ್ಲೆಟಿನ ಪ್ಲ್ಯಾನು ಕ್ಯಾನ್ಸಲ್ ಆಗಿದೆ. ಏನಕ್ಕಪ್ಪ ಅಂದರೆ ಇನ್ನೊಂದು 2 ಗಂಟೆಗೆ ಊಟದ ಟೈಮ್ ಆಗುತ್ತೆ. ಸೊ ಅದಕ್ಕೇ ಮಸ್ತು ಊಟದ ಜೊತೆಗೆ ನೆಂಚ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದೆ. ಆವಾಗ ನೋಡೋಣ, ಆಮ್ಲೆಟ್ ಹಾಕ್ಕೊತೀನಿ, ಇಲ್ಲ ಅಂದರೆ ಎಗ್ ಬುರ್ಜಿ ಹಾಕ್ಕೊತೀನಿ. ನಮ್ಮ ತಂಗಿಗೆ ಆಮ್ಲೆಟ್ ಅಂದರೆ ಸಖತ್ ಇಷ್ಟ. ಬರೀ ಅದು ವಾಸನೆ ಕೇಳಿನೇ ಬಂದ್ಬಿಡ್ತಾಳೆ ಮೇಲಿಂದ ಟುಪ್ ಅನ್ನಂಗೆ. ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮ ತಂಗಿ ಮಸ್ತು ಫೋನ್ ನೋಡ್ತಿರ್ತಾಳೆ ಅಂತ. ಬನ್ನಿ ತೋರಿಸ್ತೀನಿ ನೋಡಿ ಅವಳ ಕತೆ. ನೋಡಿ ಗಾಯ್ಸ್, ಹೆಂಗೆ ನೋಡ್ತಾವಳೆ ಫೋನ್ನ. ಹಾಯ್ ಮಾಡಿ. ಹಾಯ್ ನೋಡಿ, ಅವಳಿಗೆ ಏನು ಮಾತಾಡ್ಸಂಗಿಲ್ಲ ಗಾಯ್ಸ್. ಫೋನ್ ನೋಡ್ಬೇಕಾರೆ ಫುಲ್ ಸೈಕ್ ಆಗಿಬಿಡ್ತಾಳೆ. ನೋಡಿ ಅವಳ ರಿಯಾಕ್ಷನ್ ನೋಡಿ. ನೋಡಿ ಕ್ಯಾಮ್ರಾ ಬತ್ತಿದಂಗೆ ಸೈಲೆಂಟ್ ಆಗಿಬಿಡ್ತಾಳೆ ನೋಡಿ. ಹಂಗೇನೆ ಅವಳು ಬರೀ ಹಂಗೆ. ನಿಮ್ಮನೇಲೂ ಈ ಥರ ಇರ್ತಾರಲ್ಲ, ಅವ್ರಿಗೆ ಮೊದಲು ಎಲ್ಲಾದರೂ ನೋಡಿ ಸೈಲೆಂಟ್ ಆಗಿಬಿಡ್ತಾಳೆ ನೋಡಿ. ನಾನು ಈ ಕಡೆ ಕ್ಯಾಮ್ರಾ ತಿರುಗಿಸಿದ್ರೆ ಅವಳ ಕಡೆ ರಿಯಾಕ್ಷನ್ ನೋಡಿ ಗೈಸ್. ಈ ಕಡೆ ತಿರುಗಿಸಿದ್ರೆ ಅವಳ ನೋಡಿ ನೋಡಿದ್ರಾ, ಸಿಕ್ಬಿದ್ಲು ಅಷ್ಟೇ ಅವಳದು. ನೋಡಿ ಗೈಸ್, ಬೈತಾಳೆ. ಆ್ಯಕ್ಚುಲಿ ಹೇಳ್ತಾರೆ ಚಿಕ್ಕವರು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕಂತ. ಇವಳಂತೂ ಅದನ್ನು ಕಲಿತೇ ಇಲ್ಲ. ನನಗೆ ಏನೇನೋ ಬೈತಾಳೆ. ಮತ್ತು ಅದೆಲ್ಲ ಫನ್ ವೇನೇ, ಅದನ್ನೇನು ತಲೆಗೆ ಹಾಕ್ಕೊಳ್ಬಾರ್ದು. ನೋಡಿ ಗೈಸ್, ಅಲ್ಲೇನೋ ಕೇಳಿಸ್ತವಳೆ, ಅಲ್ಲೇನೋ ಅಂತವಳೆ. ಏನಂದೆ? ಹಾಂ, ಏನಂದೆ? ನೋಡಿ ಗೈಸ್, ಫಸ್ಟು ನಾನು ಮರ್ಯಾದೆ ಕೊಡ್ಬೇಕಂತೆ. ಹಾಂ, ಅವಳಿಗೇನು ಅನ್ಬೇಕು ಗೊತ್ತಾ? ಬಾರಮ್ಮ ಪಾತು, ಹೋಗಮ್ಮ ಪಾತು ಅಂದರೆ ಅದು ಮರ್ಯಾದೆ. ಬಾರೇಲೆ ಹೋಗಲೆ ಅಂದರೆ ಅದು ಮರ್ಯಾದೆ ಇಲ್ಲ. ಲೈಕ್ ಆ ಥರ ಅವಳು ಸಖತ್ ಫನಿ, ಹಾಗೇನಿಲ್ಲ. ಮತ್ತು ಇವಾಗ ಏನು ಮಾಡೋಣ ಅಂದರೆ ಗೊತ್ತಾಗ್ತಿಲ್ಲ ಗಾಯ್ಸ್. ನನಗಂತೂ ಫುಲ್ ಸೈಕ್ ಆಗಿಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ಲೈಕ್ ಆ ಥರ ವ್ಲಾಗಿಂಗ್ ಹೆಂಗೆ ಮಾಡ್ತಾರೆ ಗುರು ಕಂಟಿನ್ಯೂಸ್ ಆಗಿ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬರೀ 1 ದಿವಸ ಆಯಿತು. 1 ದಿವಸಕ್ಕೇ ನಾನು ಫುಲ್ ಇಷ್ಟು ಸೈಕ್ ಆಗಿಬಿಟ್ಟಿದ್ದೀನಿ. ಲೈಕ್ ಏನು ತೋರಿಸ್ಬೇಕು, ಯಾವ ಥರ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು, ಮತ್ತು ಯಾವ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಡೈಲಿ ವ್ಲಾಗ್ ನೋಡೋಕ್ಕೆ ಸಖತ್ ಈಸಿ, ಬಟ್ ಮಾಡೋರಿಗೆ ಗೊತ್ತು ಅದು ಎಷ್ಟು ಕಷ್ಟ ಅಂತ. ನಾನಂತೂ ಫುಲ್ ಕ್ರೇಜಿ ಆಗಿಬಿಟ್ಟಿದ್ದೀನಿ. ಬಟ್ ಅದು ಎಷ್ಟೇ ಕಷ್ಟ ಆಗಲಿ ಡೈಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ ಬೆಳಗ್ಗೆ 8 ಗಂಟೆಗೆ. ಮತ್ತು ಇನ್ನೇನು ಸ್ವಲ್ಪ ದಿವಸ ಲೈಕ್ ಇವಾಗ ಸಮ್ಮರ್ ಅಲ್ವಾ, ಈಚೆ ಹೋಗೋಕ್ಕೆ ಎಲ್ಲೂ ಮೂಡಾಗ್ತಿಲ್ಲ. ಏನಕ್ಕಂದರೆ ಎಲ್ಲೋದ್ರೂ ಫುಲ್ ಬಿಸಿ ಗಾಳಿನೇ ಬರ್ತಿದೆ, ಮನೇಲೂ ಇರೋಕ್ಕಾಗ್ತಿಲ್ಲ. ಸೊ ವಿಂಟರ್ ಬರಲಿ, ಬೇಗನೆ ವಿಂಟರ್ ಬರ್ತಿದ್ದಂಗೆ ಮಸ್ತ್ ಟ್ರಕ್ಕಿಂಗ್ ವ್ಲಾಗ್ ಎಲ್ಲ ಶುರು ಮಾಡಬೇಕು. ಅಷ್ಟೇ ಅಲ್ಲ, ನಾನು ಆ್ಯಕ್ಚುಲಿ ಜಾಬ್ನ ಹುಡುಕ್ತಾ ಇದ್ದೀನಿ ಕರೆಂಟ್ಲಿ. ಸೊ ಜಾಬ್ ಸಿಗ್ತಿದ್ದಂಗೆ
ನಾನು ಅಷ್ಟು ಫೋಕಸ್ನ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಕಡೆ. ನಾನು ಬಂದು ಇವಾಗ BCA ಗ್ರ್ಯಾಜುಯೇಟ್ನ ಕಂಪ್ಲೀಟ್ ಮಾಡಿದ್ದೀನಿ. 2025 ಪಾಸ್ಟ್ ಔಟ್ ಸ್ಟೂಡೆಂಟ್ ನಾನು. ಮತ್ತು ಜಾವಾ ಫುಲ್ ಸ್ಟ್ಯಾಕ್ನು ಮಾಡ್ತಾಯಿದ್ದೀನಿ. ಇನ್ನೇನು ಅಡ್ವಾನ್ಸ್ ಜಾವಾವರೆಗೂ ಬಂದು ನಿಂತಿದೆ. ಸೊ ಆ ಕೋರ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನು 3 ಮಂತ್ಸ್ ಬೇಕಾಗಿದೆ. ಆ 3 ಮಂತ್ಸ್ ಆದಮೇಲೆ ನಾನು ಜಾಬ್ಗಳಿಗೆ ಅಪ್ಲೈ ಮಾಡಬೇಕು. ನನಗೆ ಆ್ಯಕ್ಚುಲಿ 3-4 ಇಂಟರ್ವ್ಯೂನ ಅದು ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತು ನಾನೊಂದು ಕಂಪ್ಲೀಟ್ ಸೀರೀಸ್ನ ಕೂಡ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಗೆಟ್ಟಿಂಗ್ ಜಾಬ್ ಇನ್ 30 days ಇನ್ IT ಫೀಲ್ಡ್ ಅಂತ. ಸೊ ಅದನ್ನು ನೀವು ಚೆಕ್ಔಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ದು ಲಿಂಕು ನನ್ನ ಬಯೋದಲ್ಲಿ ಕೊಟ್ಟಿರ್ತೀನಿ. ಮತ್ತು ಅಷ್ಟೇ ಅಲ್ಲ, ಇವಾಗ ಫ್ರೀ ಟೈಮ್ ಇದೆಯಲ್ಲ, ಅದಕ್ಕೋಸ್ಕರ ನಾನು ವ್ಲಾಗಿಂಗ್ನ ಮಾಡ್ತಾ ಇರೋದು. ಮತ್ತು ನನ್ನ ಪ್ಯಾಷನ್ ಕೂಡ ಬಂದು ಕಂಟೆಂಟ್ ಕ್ರಿಯೇಟರ್ ಆಗೋದು, ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗೋದು. ಮತ್ತು ನನ್ನ ಪ್ರೊಫೆಷನ್ ಬಂದು ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಇನ್ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ. ನನ್ನ ಜರ್ನಿಲಿ ನೀವು ಜಾಯಿನ್ ಆದರೆ ನಿಮಗೆ ತುಂಬಾ ಒಳ್ಳೆ ಅಡ್ವೆಂಚರಸ್ ಜರ್ನಿಗೆ ಕರ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ಸ್ಟ್ರಗಲ್ಸ್ ಇರುತ್ತೆ, ಮತ್ತು ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ತೋರಿಸ್ತೀನಿ. ಮತ್ತು ಯಾವುದೇ ರೀತಿ ಫ್ಯಾನ್ಸಿ ಶೋ ಆಫ್ ಇರಲ್ಲ, ಓಕೆನಾ. ನಂತರ ಸಿಚುವೇಶನಲ್ಲಿ ಎಷ್ಟೋ ಜನ ಹುಡುಗರು ಇರ್ತಾರೆ, ಅವ್ರಿಗೆ ಜಾಸ್ತಿ ಈಚೆ ಹೋಗೋಕೆ ಇಷ್ಟ ಇರಲ್ಲ. ಸೊ ನಾನು ಅದರಲ್ಲೊಬ್ಬ. ಮಸ್ತ್ ಒಳ್ಳೆ ಮನೆ ತೊಗೊಂಡು ಮಸ್ತ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡಿರಬೇಕು, ಟೈಮ್ ಸ್ಪೆಂಡ್ ಮಾಡಿಕೊಂಡು. ಮತ್ತು ನನ್ನ ಪ್ಯಾಷನ್ ಏನಿದೆ, ನನ್ನ ಪ್ರೊಫೆಷ್ನಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ನನ್ನ ಮೋಟಿವ್ ಆಗಿದೆ. ಸೊ ಅದಕ್ಕೇ ವ್ಲಾಗ್ನ ಶುರು ಮಾಡಿದ್ದೀನಿ. ಮಾತ್ರ ಹೆವಿ ಡಿಫಿಕಲ್ಟಿ ಗುರು ಅನಿಸುತ್ತೆ. ನೀವು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡ್ಬೋದು ಅಂತ. ಮಾಡಿ ನೋಡಿ ಗೊತ್ತಾಗುತ್ತೆ. ಮತ್ತು ಡೈಲಿ ವ್ಲಾಗ್ ಅಂತ ನಾವು ಹುಚ್ಚೆತ್ಕೊಂಡಿದ್ದೀವಲ್ಲ, ಅದು ಇನ್ನೂ ಕ್ರೇಜಿ ಗುರು. ಹೆವಿ ಎಡಿಟಿಂಗಿನೇ 2 ಗಂಟೆ ಆಗುತ್ತೆ. ಮತ್ತು ಕ್ಲಿಪ್ಪಿಂಗ್ಸ್ನ ಅರೇಂಜ್ ಮಾಡೋದು, ಯಾವ ಕ್ಲಿಪ್ಸ್ ಎಲ್ಲಿಗೆ ಹಾಕಿದ್ರೆ ಶೂಟ್ ಆಗುತ್ತೆ, ಆ ಥರ ಸಖತ್ತು ಇದೆ. ಅಷ್ಟೇ ಅಲ್ಲ, ವಿಡಿಯೋ ಕ್ವಾಲಿಟಿನೂ ನಾವು ಅದೇ ಅಪ್ ಟು ದ ಮಾರ್ಕ್ ಕೊಡಬೇಕು. ಇಲ್ಲಾಂದರೆ ನಮ್ಮದು ಯೂಟ್ಯೂಬು ಬೇರೆಯವ್ರಿಗೆ ಪುಷ್ ಮಾಡಲ್ಲ. ಯಾಕೆ ಬಂದೆ? ಯಾಕೆ ಬಂದೆ? ನಾನು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಕೊಡಲ್ಲ ಕೊಡಲ್ಲ ಕಣೆ. ಓ ಕಟ್ ಮಾಡಬೇಕು ಗೈಸ್. ಹಾಂ ದೊಡ್ಡದು ಬಾಯ್ ಬಾಯ್. ಗೈಸ್ ನೋಡಿ ಎಷ್ಟು ಜನ. ಮತ್ತು ಗೈಸ್, ನೀವು ಏನಾದರೂ ಕಾಂಟೆಂಟ್ ಕ್ರಿಯೇಷನ್ನ ಶುರು ಮಾಡಬೇಕು ಅಂತಿದ್ರೆ ಈಗಲೇ ಶುರು ಮಾಡ್ಕೊಂಬಿಡಿ. ಏನಕ್ಕೆ ಅಂದರೆ ಗೊತ್ತಿಲ್ಲ, ಇನ್ ಫ್ಯೂಚರ್ ಏನು ಬೇಕಾದ್ರೂ ಆಗ್ಬೋದು. ಕಾಂಟೆಂಟ್ ಕ್ರಿಯೇಷನ್ನು ಇವಾಗ ಒಂದು ಜಾಬ್ ಲೆವೆಲಿಗೆ ಬಂದ್ಬಿಟ್ಟಿದೆ. ಮತ್ತು ಅದರಲ್ಲಿ ಅರ್ನಿಂಗ್ಸ್ ಏನು ಗೊತ್ತಾ ಗೈಸ್, ನೀವು ಜಾಬ್ ಪಾಡಿಗೆ ನಾನು ಜಾಬ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಜಾಬ್ ಜೊತೆಗೆ ನಿಮ್ಮ ಪ್ಯಾಷನ್ನು ಫಾಲೋ ಮಾಡಿ. ಇವಾಗ ನೀವು ಡ್ರಾಯಿಂಗಲ್ಲಿ ಚೆನ್ನಾಗಿದ್ದೀರಾ ಅಂದರೆ ಡ್ರಾಯಿಂಗ್ ವೀಡಿಯೋಸ್ನ ಹಾಕಿ, ಕುಕ್ಕಿಂಗಲ್ಲಿ ಇದ್ದರೆ ಕುಕ್ಕಿಂಗ್ ವೀಡಿಯೋಸ್ನ ಹಾಕಿ. ಆ ಥರ ನನಗೇನಂದರೆ ಸಿಂಪಲ್ಲಾಗಿ ಈ ಥರ ಸಿಂಪಲ್ ವ್ಲಾಗ್ಸ್ನ ಮಾಡೋಕ್ಕೆ ಇಷ್ಟ. ಲೈಫು ಹೇಗೊಬ್ಬ ಮಿಡಲ್ ಕ್ಲಾಸ್ ಇರ್ತಾರೆ ಅದನ್ನು ತೋರ್ಸೋಕ್ಕೆ ಇಷ್ಟ. ಮತ್ತು ಇದನ್ನು ನೋಡೋರು ಕಮ್ಮಿನೇ ಇರ್ಬೋದು, ಬಟ್ ಒಂದಲ್ಲ ಒಂದು ದಿವಸ ಆಡಿಯನ್ಸ್ ಸಿಗ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೇ. ಪೇಷನ್ಸೇ ಗೈಸ್ ಮೇಯ್ನ್ ಕಾಂಟೆಂಟ್ ಕ್ರಿಯೇಷನ್ನಲ್ಲಿ. ಪೇಷನ್ಸೇ ಕೀ, ಓಕೆನಾ. ಪೇಷನ್ಸ್ ಇಸ್ ದ ಕೀ ಟು ಸಕ್ಸಸ್ ಕಾಂಟೆಂಟ್ ಕ್ರಿಯೇಷನಲ್ಲಿ. ಅದನ್ನ ಫಾಲೋ ಮಾಡಿ ಸಾಕು. ನೀವು ಕೇಳ್ಬೋದು, ಬ್ರೋ ನೀವು ಫ್ಯಾಮಿಲಿ ಬ್ಲಾಗ್ ಅಂತಾರ ಫ್ಯಾಮಿಲಿನೇ ತೋರಿಸ್ತಿಲ್ವಲ್ಲ ಅಂತ. ಇನ್ನೂ 2 ದಿವಸ ಆಗಿದೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ನನಗೂ ಆ ಥರ ಸಡನ್ನಾಗಿ ತೋರ್ಸೋಕ್ಕೆ ಯಾವ ಥರ ಐಡಿಯಾ ಬರ್ತಿಲ್ಲ. ಗಾಯ್ಸ್ ಇವಾಗ ಅಂದ್ಕೊಂಡಿದ್ದೆ, ಬಟ್ ಎದ್ದು ನೋಡ್ತಿದ್ದೀನಿ, ಫುಲ್ ಶಾಕ್ ಆಗಿಬಿಟ್ಟು. ನೋಡಿ ಮಳೆ ಬರ್ತಿದೆ ಗಾಯ್ಸ್, ನೋಡಿ ಮಳೆ ಹೆಂಗೆ ಬರ್ತಿದೆ ಮಾತ್ರ ನೋಡ್ಬೋದು ನೀವು. ಗಾಯ್ಸ್ ಮಳೆ ಬಂದರೆ ಇನ್ನೊಂದು ಖುಷಿ ಏನು ಗೊತ್ತಾ, ನಮ್ಮ ಗಾಡಿ ಎಲ್ಲ ಫ್ರೀಯಾಗಿ ವಾಶ್ ಆಗಿಬಿಡುತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಗಾಡಿ ಎಲ್ಲ ಮಸ್ತ್ ವಾಶ್ ಆಯಿತು. ಏನೇನಿಂದು ಬಡಿಯ ಈಗ ನೋಡೋಣ. कैसे ಹೆಂಗಿದೆಯಾ? ಚಡ್ಡಿ ನೋಡಿ ನಿಂದು
ನಮ್ ಟೆರಸ್ ನೋಡಿ ಎಲ್ಲ ಫುಲ್ ಹೆಂಗ್ ಆಗ್ಬಿಟ್ಟಿದೆ. ಗಾಳಿ ಫುಲ್ ಜೋರಾಗಿ ಬೀಸಿದ್ಕೆ ಎಲ್ಲ ಮೊಟ್ಟೆಗಳೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ ಗೈಸ್. ಕೈ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಮಳೆ ಬಂದೋಯ್ತಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇವಳು ಬಂದು ಚಡ್ಡಿ ಬಾರಿ ಚಡ್ಡಿ. ಅದೇನ್ ತೋರಿಸ್ತಿಲ್ಲ ಬಿಡು ಕರೆಕ್ಟ್ ಆಗಿ. ಇಲ್ಲ ಬಿಡು. ಇಲ್ಲ ಹಾಕೊಂಡಿದ್ಯಲ್ಲ. ಎಲ್ಲ ಹಾಕೊಂಡಿದೀನಿ. ಹಾಕೊಂಡಿದ್ಯಲ್ಲ ಇಲ್ಲಿ ಪ್ಯಾಂಟ್. ಹೋಗೆ ಗಲೀಜ್ ಆಗ್ತೈತೆ. ಆಗಲ್ಲ. ಕಾಡ್ ಪಾಪ ಅದು. ಹೇಳ್ತೀನಿ ಅಮ್ಮಂಗೆ ಹೇಳ್ತೀನಿ. ಏನಂತ ಹೇಳ್ತೀನಿ. ಎರ್ಚೆ ನೋಡೋಣ ಕ್ಯಾಮ್ರಾ. ಸುಮ್ನಿರೇ ಅಮ್ಮ ಬೈತಿದೆ. ಹೋಗಿ ಕ್ಯಾತೆ ಪುಟ್ಟಿ ಎರ್ಚೆ ನೋಡಿ ಫುಲ್ ಕತ್ಲಾಗೋ ಸ್ಟೇಜಿಗೆ ಬಂದ್ಬಿಟ್ಟೈತೆ. ಆಲೆ ಫುಲ್ ಕತ್ಲೆ ಅವಾಗ ಇನ್ನು ಕ್ಲಿಯರ್ ಇತ್ತು, ಇವಾಗ ಆಲೆ ಕತ್ಲೆ ಆಗ್ಬಿಟ್ಟೈತೆ. ಇನ್ನು ಆಗಿಲ್ವೇನೆ ನಿಂದು ಆಟ ಆಡಿದ್ದು ನೀರಲ್ಲಿ? ನೆಗಡಿ ಆಗ್ತಿತ್ತು ಹೇಳು. ಹಂಗೆ ಆಟ ಹಂಗೆ ಮಾಡಿದ್ರೆ ಎಷ್ಟು ಹಿಂದಕ್ಕೆ ತಳ್ತೀನಿ ನಾನು. ಎಷ್ಟು ಮೇಲೆ ಬರುತ್ತೆ ಅವು. ಬಾರೆ ಕೆಳಕ್ಕೆ ಎತ್ಕೊ ನಿಂದು ಕಾಡ್ ಪಾಪನ. ಮೂತಿ ನೋಡಿ ಹೇಳ್ದು ಹೆಂಗಾಗೋಯ್ತು. ಯಾರ್ಗೆ ಹೋಗೆ ಎಲ್ಲೂ ಬಿಡಲ್ಲ ಗೈಸ್ ಇವಳು, ಎಲ್ಲೂ ಬಿಡಲ್ಲ ಇವಳು. ಬೊಂಬಡಿ ಹೊಡಿತಾಳೆ. ಗಾಯ್ಸ್ ಮಳೆ ನೋಡಿ ಹೆಂಗೆ ಕ್ರೇಜಿ ಆಗಿ ಬರ್ತೈತೆ. ಗಾಡಿ ಗಾಯ್ಸ್ ನೋಡಿ ಗಾಡಿ ಪಾಪ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ. ಗಾಡಿ ಬೇರೆ ಬಿದ್ದಿದೆ ಇಲ್ಲಿ ನೋಡಿ ಗಾಯ್ಸ್. ಮಳೆ ಫುಲ್ ಕಿತ್ಕೊಂಡು ಬರ್ತೈತೆ. ಫುಲ್ ಜಿಂಚಾಕು ಫುಲ್ ಕ್ರೇಜಿ. ಹೋಗ್ಲಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಮುಂದೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್.